ಸಂತಾನ ಸಂಪತ್ಪರಿವೃತ್ತ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾಲೀಂ ತತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋವ್ಯಾತ್ ಕುರುರಾಘವೇಂದ್ರಃ ಸೇವೇಂದ್ರಿಯೇ ಪ್ರತಿಷ್ಠತಿ. ಈ ಕ್ಷಣದ ಕಥೆ ಹೇಳ್ತೀನಿ. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಿದೆ. ಇರಾನ್ ಏನ್ ಹೇಳುತ್ತೆ, ಪಾಕಿಸ್ತಾನ ಹೇಳುತ್ತೆ ಇವರಿಬ್ಬರ ನಡುವೆ ಸಂಧಾನ ನಾನು ಮಾಡಿಸ್ತೀನಿ ಅಂತ. ಆದ್ರೆ ಇರಾನ್ ಏನ್ ಹೇಳ್ತಿದೆ ಗೊತ್ತಾ, ಪಾಕಿಸ್ತಾನದ ಸಂಧಾನ ನಾವು ಒಪ್ಕೊಳ್ಳಲ್ಲ. ಯಾಕೆ ಅಂದ್ರೆ ನಮ್ಗೆ ಪಾಕಿಸ್ತಾನದ ಮೇಲೆನೇ ವಿಶ್ವಾಸ ಇಲ್ಲ. ಆದ್ರೆ ಭಾರತ ಸಂಧಾನ ಮಾಡಿದ್ರೆ ನಾವು ಒಪ್ಕೊಳ್ತೀವಿ ಅಂತ ಹೇಳೋದು ಯಾರು? ಇರಾನಿನ ಮುಸಲ್ಮಾನರು. ಭಾರತ ಸಂಧಾನ ಮಾಡಿದ್ರೆ ನಾವು ಒಪ್ಕೊಳ್ತೀವಿ ಅಂತ. ಅಷ್ಟೇ ಅಲ್ಲ, ಸ್ಟ್ರೈಟ್ ಆಫ್ ಹಾರ್ಮುಸ್ ಏನನ್ನು ಬ್ಲಾಕ್ ಮಾಡಿದೀವೋ ಆ ಬ್ಲಾಕ್ ಮಾಡಿರೋದಲ್ಲಿ ನಮ್ಮ ಮಿತ್ರರಿಗೆ ನಾವು ತೊಂದರೆ ಕೊಡೋದಿಲ್ಲ ಅಂತ ಟ್ವೀಟ್ ಮಾಡಿ, ಆಮೇಲೆ ಆ ಟ್ವೀಟ್ ಒಬ್ಬ ಶ್ರೇಷ್ಠ ದಾರ್ಶನಿಕ ಹೇಳ್ತಾನೆ, ನೀವು ಅಮೆರಿಕ ಜಗತ್ತಿಗೆ ಏನ್ ಕೊಡ್ತು ಅಂತಂದ್ರೆ ಇಂತಿಂತ ಡಾಕ್ಟರ್ಗಳನ್ನು ಕೊಡ್ತು ಅಂತ ಹೇಳ್ಬೋದು. ಯುರೋಪ್ ಏನ್ ಕೊಡ್ತು ಅಂತಂದ್ರೆ ಇಂತಿಂತ ವ್ಯಾಪಾರಿಗಳನ್ನು ಕೊಡ್ತು ಅಂತ ಹೇಳ್ಬೋದು. ಜರ್ಮನಿ ಏನ್ ಕೊಡ್ತು ಅಂತಂದ್ರೆ ಇಂತಿಂತ ಇಂಜಿನಿಯರ್ಗಳನ್ನು ಕೊಡ್ತು ಅಂತ ಅವ್ರವ್ರು ಬರ್ಕೊಳ್ಬಹುದೇನೋ. ಆದ್ರೆ ಭಾರತ ಜಗತ್ತಿಗೆ ಏನ್ ಕೊಡ್ತು ಅಂತ ಕೇಳಿದ್ರೆ ಋಷಿಗಳನ್ನು ಕೊಡ್ತು ಅಂತ ಹೇಳೋದ್ ಬಿಟ್ರೆ ಮತ್ತೇನೋ ಗೊತ್ತಿಲ್ಲ ನಮಗೆ ಅಂತ. ಈ ಋಷಿಗಳು ಎಲ್ಲವೂ ಆಗಿದ್ರು, ಅವರೇ ಡಾಕ್ಟರ್ ಆಗಿದ್ರು, ಅವರೇ ಇಂಜಿನಿಯರ್ ಆಗಿದ್ರು, ಅವರೇ ಸರ್ವಸ್ವವೂ ಆಗಿದ್ರು. ಯಾಕೆ ಅಂದ್ರೆ ಅವರು ನಮಗೆ ತಾತ್ಕಾಲಿಕವಾದ ಬದುಕನ್ನು ಲೀಡ್ ಮಾಡೋದು ಹೇಳ್ಕೊಡ್ಲಿಲ್ಲ. ಇಡೀ ಜೀವನವನ್ನ ನಾವು ಹೇಗೆ ಅನುಭವಿಸಬೇಕು, ಈ ಜೀವ ಆಗ್ಬಿಡ್ತೀವಿ ಅಂತಂದ್ರೆ, ನಾವು ಇಷ್ಟು ಮಹಾಭಾರತವನ್ನ ಓದಿದ ನಂತರವೂ ಕೂಡ, ಇಷ್ಟು ರಾಮಾಯಣವನ್ನ ತಿಳ್ಕೊಂಡ ನಂತರವೂ ಕೂಡ, ಕೃಷ್ಣ ಎಲ್ಲರನ್ನೂ ಒಗ್ಗಟ್ಟು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ ಅಂತ ಗೊತ್ತಾದ ನಂತರವೂ ಕೂಡ ಅತ್ಯಂತ ವಿಘಟಿತ ಸಮಾಜಗಳನ್ನ ನಾವು ಹೆಂಗ್ ಉಳಿದ್ವಿ? ಸ್ವಾಮೀಜಿ ಇದ್ದಾರೆ, ಮಾತನಾಡಬಾರದು. ಆದ್ರೆ ಏನ್ ಮಾಡ್ಲಿ, ಮಾತನಾಡದೆ ಹೋದ್ರೆ ವಿಚಾರಗಳೇ ಕಂಪ್ಲೀಟ್ ಆಗೋದಿಲ್ಲ. ನಮ್ಮ ಹೆಣ್ಣು ಮಕ್ಕಳನ್ನ ಅನ್ಯಮತೀಯನೊಬ್ಬ ಬಂದು ಅವನು ಅಪಹರಿಸಿಕೊಂಡು ಹೋದರೆ, ನಾನು ಅಪಹರಣ ಅಂತಾನೆ ಕರಿತೀನಿ. ಯಾಕೆ ಅಂತಂದ್ರೆ ಮನಸ್ಸನ್ನ ಮೋಹಿಸಿ ಗೊತ್ತಾಗದಂತೆ ಕರ್ಕೊಂಡು ಹೋಗ್ಬಿಡ್ತಾರ ಅವರು. ಅವಳದನ್ನು ಒಪ್ಪಿಕೊಂಡೇ ಹೋಗಿದ್ದಾರೆ. ಅಲ್ಲವ್ರು ಎಂತ ಹೀನ ಬದುಕನ್ನ ನಡೆಸ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದ್ದೀವ? ಯಾರು ಕೃಷ್ಣನನ್ನು ಪೂಜಿಸಬೇಕಿತ್ತೋ, ಯಾರು ರಾಮನನ್ನು ಪೂಜಿಸಬೇಕಿತ್ತೋ, ಯಾರು ಹೃದಯದಲ್ಲಿ ಗುರು ರಾಯರನ್ನ ಇಟ್ಟುಕೊಂಡು ಆರಾಧಿಸಬೇಕಾಗಿತ್ತೋ, ಅವ್ರು ಎಂತ ಹೀನ ಬದುಕನ್ನು ನಡೆಸುವಂತ ಸ್ಥಿತಿ ಬಂದಿದೆ ಅಂತ ನಾವು ಯೋಚನೆ ಮಾಡ್ಲಿಕ್ಕಾಗಿದೆಯಾ? ಜಗತ್ತಿನ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಕೊಡುವ ಸಾಮರ್ಥ್ಯ ಇರುವ ನಾವು ನಮ್ಮ ಮನೆಯ ಈ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಆಗ್ತಿಲ್ಲ. ಯಾಕೆ? ಯಾವತ್ತಾದ್ರೂ ಪ್ರಶ್ನೆ ನಮ್ಮನ್ನು ನಾವು ಕೇಳ್ಕೊಂಡಿದ್ದೀವಾ? ನಾನು ವಿಚಾರದಿಂದ ಬಹಳ ದೂರ ಬರ್ತಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ಸುಮ್ಮನೆ ನಾನೊಂದಷ್ಟು